ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ದಿನಗಳಾದಮೇಲೆ ವ್ಲಾಗ್‌ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಡಿಟೇ ಮಾಡಿರಲಿಲ್ಲ ಗೈಸ್. ಯಾಕಂದರೆ ಈ ವಿಡಿಯೋ ಸ್ವಲ್ಪ ನಂಗೆ ತುಂಬಾನೇ ಡಿಸಪಾಯಿಂಟ್‌ಮೆಂಟ್ ಕೊಟ್ಟಿದ್ದ ವಿಡಿಯೋ ಇದು. ಯಾಕಂದರೆ ನಾನು ಒಂದು ವ್ಲಾಗ್ ಪ್ರಾಪರಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲ ಏನೇನೋ ಆಗೋಯ್ತು. ಸೊ ನಾವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ವಿ ಅಜ್ಜಿ ಮನೆಯಿಂದ. ಸೊ ಅದಕ್ಕೇನೆ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಒನ್ ಡೇ ಅಂತಂದರೆ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಅಲ್ಲೇ ಇನ್ನು ಯಾವುದಾದ್ರೂ ಟೆಂಪಲ್ಸ್ ಇದ್ದರೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಾವು ಆಲ್ರೆಡಿ 6:30ಗೆ ಮನೆ ಬಿಡಬೇಕು ಅಂದ್ಕೊಂಡಿದ್ದು. ಯಾಕಂದರೆ ವೀಕೆಂಡ್ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ಟ್ರಾಫಿಕ್ ಆ ಥರ ಎಲ್ಲ. ಸೊ ಬಟ್ ಸ್ಟಿಲ್ 7:30 ಆದರೂ ನಾವು ಇನ್ನೂ ಮನೆ ಬಿಟ್ಟಿಲ್ಲ. ಇವಾಗ ಸರಿ ಹೊರಡೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ಒಂದು 3-4 ಡೇಸ್ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಟೆಸ್ಟ್ ಕೂಡ ನಡೀತಾ ಇದೆ ಅವ್ರಿಗೆ FA1. ಸೊ ನನಗೆ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಆ್ಯಕ್ಚುಲಿ ಈ ಟ್ರಿಪ್ ನೆಕ್ಸ್ಟ್ ಡೇನೇ ನನಗೆ ಎಕ್ಸಾಮ್ ಇತ್ತು. ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಗೈಸ್. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೇನು ಅಂತ ಅಂದ್ಬಿಟ್ಟು ಸರಿ ಹೊರಡೋಣ ಅಂತ ಹೊರಟಿದ್ದಾಯಿತು. ಆ್ಯಂಡ್ ನಾನು ಈ ಥರ ರೆಡಿಯಾಗಿದ್ದೆ. ಯಾಕೋ ತುಂಬಾ ಸ್ಯಾರಿನ ವೇರ್ ಮಾಡಬೇಕಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇದು ನಮ್ಮ ಅಕ್ಕನಿಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ. ಬಟ್ ನಾನು ಅದನ್ನು ಈಸ್ಕೊಬಿಟ್ಟಿದ್ದೀನಿ. ಆ್ಯಂಡ್ ನಾವು ಹೋಗ್ಬೇಕಾದ್ರೆ ಫುಲ್ ಕಸಿನ್ಸ್ ಎಲ್ಲ ಫುಲ್ ಸಖತ್ತಾಗಿ ಮಜಾ ಮಾಡ್ಕೊಂಡೇ ಹೋಗೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ ಗೈಸ್ ನಾವು ಕಸಿನ್ಸ್ ಹೋದ್ರಂತೂ ಸಿಕ್ಕಾಪಟ್ಟೆ. ಅದರಲ್ಲೂ ನಮ್ಮ ಮಾವನ ಮಕ್ಕಳಂತೂ ನಮಗೆ ಫುಲ್ ಒಂಥರ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು. ಸೊ ಪ್ರತಿ ಸಲ ನಾವು ಅಜ್ಜಿ ಮನೆಯಿಂದ ಎಲ್ಲಾದರೂ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಫುಡ್ನ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಟಿಫನ್ ಆಗಿರ್ಬೋದು, ಲಂಚ್ ಆಗಿರ್ಬೋದು ಅಥವಾ ಡಿನ್ನರ್ ಆಗಿರ್ಬೋದು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಆನ್ ದ ವೇ ಎಲ್ಲಾದರೂ ದೇವಸ್ಥಾನ ಸಿಕ್ಕಿದ್ರೆ ಹಂಗೇನೆ ತಿನ್ಕೊಂಡು ಹೋಗ್ತೀವಿ. ಬಟ್ ನಮ್ಗೆ ಆನ್ ದ ವೇ ಯಾವ ದೇವಸ್ಥಾನನೂ ಸಿಕ್ಕಲಿಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ರೋಡ್ ಚೆನ್ನಾಗಿತ್ತು. ಸೊ ಅದಕ್ಕೆ ಇಲ್ಲೇ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಗಾಡಿ ಸ್ಟಾಪ್ ಮಾಡಿ ಇವಾಗ ನೀಟಾಗಿ ಹೇಳೆ ಟೊಮೆಟೊ ಬಾತ್, ಮೊಸರು ಬಜ್ಜಿ, ಕೇಸರಿ ಬಾತ್ ಮತ್ತೆ ಉದ್ದಿನ ವಡೆ. ಇದು ಅತ್ತೆ ಮಾಡಿರೋದು, ಇದು ಅಮ್ಮ ಮಾಡಿರೋದು, ಇದು ಹೋಟೆಲ್ದು. ಸೋಮಣ್ಣ ಏನು ಹೇಳ್ತಾರೆ ಗೊತ್ತಾ? ಅಣ್ಣ ಒಂದು ಪ್ಲೇಟ್ ಕೊಡಿ ಅಂದರೆ ಫಸ್ಟ್ ನೀನು ವಿಡಿಯೋ ಮಾಡ್ಕೊಳ್ಳೋ, ಆಮೇಲೆ ಊಟ ಮಾಡು. ಸೊ ನೋಡಿದ್ರಲ್ವಾ ನಮ್ಮ ಅಕ್ಕ ಹೇಳಿದ್ಲು ಏನೇನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ ಅಂತ. ಇವಾಗ ನೀಟಾಗಿ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೊರಡಬೇಕು. ಆ್ಯಂಡ್ ಗೈಸ್ ಇಲ್ಲಿ ವಿಡಿಯೋ ಹಿಂಗೆ ಯಾಕೆ ಪಟ್ ಅಂತ ಹೋಗ್ತಾ ಇದೆ ಅಂದರೆ, ನಾನು ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ ಪ್ಲ್ಯಾನ್ ಮಾಡಿದೆ ಎಲ್ಲ ಹಾಳಾಗೋಯ್ತು ಅಂತ. ಇದೇ ಗೈಸ್ ಏನಂತ ಅಂದರೆ, ನನ್ನ ಮನೇಲಿ ತುಂಬ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ. ಸೊ ಅವರು ನಾನು ಶೂಟ್ ಮಾಡ್ತೀನಿ ಅಂತ ಈಸ್ಕೊಂಡು ಏನು ಮಾಡಿದ್ದಾರೆ ಅಂತ ಅಂದರೆ, ನಾರ್ಮಲ್ ವಿಡಿಯೋ ಟೈಮ್ ಲ್ಯಾಪ್ಸ್ಗೆ ಸೆಟ್ಟಿಂಗ್ನ ಆನ್ ಮಾಡಿಬಿಟ್ಟಿದ್ದಾರೆ. ಸೊ ಅದೇನಾಗೋಗಿದೆ, ಫುಲ್ ಸ್ಪೀಡಾಗಿ ಹೋಗ್ಬಿಟ್ಟಿದೆ. ಸೊ ಏನಂತ ಅಂದರೆ, ನಾವು 5 ಮಿನಿಟ್ಸ್ ವಿಡಿಯೋ ಮಾಡಿದರೆ ಜಸ್ಟ್ 1 ಮಿನಿಟ್ಗೆ ಇದು ಮಾಡಿ ಎಡಿಟ್ ಮಾಡಿ ತೋರಿಸುತ್ತೆ. ಸೊ ಆ ಥರ ಆಗಿ ಈ ಥರ ಫುಲ್ ಪಟ್ ಅಂತ ಹೋಗ್ಬಿಟ್ಟಿದೆ. ಸೊ ಆ್ಯಂಡ್ ನೆಕ್ಸ್ಟು ಇಲ್ಲಿ ನಾವು ದೇವ್ರಿಗೆ ಮಡ್ಲಕ್ಕಿ ಮತ್ತೆ ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನಮ್ಮಮ್ಮ ಅಲ್ಲೆಲ್ಲ ತೊಗೋತಾ ಇದ್ದಾರೆ. ಆ್ಯಂಡ್ ಒನ್ ಡೇ ಪ್ಲ್ಯಾನ್ ನಮ್ಮ ಮಾವ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಹೋಗೋಣ ಅಂತ. ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಪ್ರಾಪರಾಗಿ ವಿಡಿಯೋ ಮಾಡಿದೆ ಗೈಸ್. ತುಂಬಾ ಬೇಜಾರಾಯಿತು ನನಗೆ ಈ ಥರ ಆಯಿತು ಅಂತ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ನಾನೇ ಒಂದ್ಸಲ ನೋಡ್ಕೋಬೇಕಿತ್ತು. ಬಟ್ ನಾನು ಸುಮ್ಮನೆ ಶೂಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಾನು ನೋಡ್ಕೊಂಡೆಲ್ಲ. ಅದಾದಮೇಲೆ ಫುಲ್ ದರ್ಶನ ಆದಮೇಲೆ ಈಚೆ ಬಂದು ಸರಿ ವಿಡಿಯೋ ಹೆಂಗೆ ಬಂದಿದೆ ಅಂತ ನೋಡಬೇಕಾದ್ರೆ ನೋಡಿ ನನಗೆ ಫುಲ್ ಶಾಕ್ ಆಯಿತು. ಬಟ್ ಬಿಡಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆಯೋ ಅದರಲ್ಲೇ ವ್ಲಾಗ್ ಮಾಡೋಣ ಅಂತ. ಆ್ಯಂಡ್ ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಸುಮಾರು 64 ವಿಭಿನ್ನ ಭೈರವೇಶ್ವರನ ಶಿಲೆ ಇರುವುದೇ ಇದರ ವಿಶೇಷತೆ. ಹಾಗೂ ಆದಿಚುಂಚನಗಿರಿ ಮಹಾಸ್ಥಾನ ಮಠವು ಸುಮಾರು 3300 ಅಡಿ ಎತ್ತರದ ಕಲ್ಲಿನಲ್ಲಿ ಬೆಟ್ಟದ ಮೇಲೆ ನೆಲೆಗೊಂಡಿದ್ದು, ಇದು ಕರ್ನಾಟಕದ ಹಿಂದೂಗಳ ಪರಂಪರೆ ಮತ್ತು ಜೋಗಿ ಆರಾಧನೆಯ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಸೊ ಇದ್ರ ವಿಶೇಷತೆ ಇದಾಗಿತ್ತು. ಅದಾದಮೇಲೆ ಇಲ್ಲಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿನ್ಕೊಂಡು ಅದಾದಮೇಲೆ ನಮ್ಮ ಮಮ್ಮಿಗೆ ಹೇಳಿದೆ ಈ ಥರ ವಿಡಿಯೋ ಈ ಥರ ಆಯಿತು ಅಂತ. ನಮ್ಮ ಮಮ್ಮಿ ಸರಿ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಇನ್ನೊಂದು ಟ್ರಕ್ಕಿಂಗ್ ಪಾಯಿಂಟ್ ಇದೆ ಗೈಸ್. ಸೊ ಹೋಗ್ಬೋದಂತೆ. ಬಟ್ ನಾನು ಸ್ಯಾರಿ ಹಾಕೊಂಡಿರೋದ್ರಿಂದ ನಾನು ಹೋಗೋಕ್ಕಾಗಲ್ಲ ಅಂತ ಅಂದೆ. ಅದಾದಮೇಲೆ ಇನ್ನು ಮಿಕ್ಕಿದವರೆಲ್ಲ ಅವ್ರ ಮಕ್ಳನ್ನ ಕರ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಅವ್ರನ್ನ ಮೇಲೆಲ್ಲ ಕರ್ಕೊಂಡು ಅಂತ ಹೇಳಿದ್ರು. ಸೊ ಅದಕ್ಕೆ ಇನ್ನೇನು ಮಾಡೋದು, ಮಳೆ ಕೂಡ ಬರೋ ಥರನೇ ಇತ್ತು. ಸೊ ಅದಕ್ಕೆ ಸರಿ ಬೇಡ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಬಟ್ ಇನ್ನೊಂದು ಮಿಸ್ಟೇಕ್ ಅಲ್ಲ, ಇನ್ನೊಂದು ಏನಾಯ್ತಂದರೆ, ಇಬ್ಬರು ನಮ್ಮ ಮಾವನ ಮಕ್ಳು ಏನು ಮಾಡಿದ್ದಾರೆ, ನಾವು ಹೋಗ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ದೇವಸ್ಥಾನದಿಂದ ಈಚೆ ಬಂದಿದ್ದೀವಿ. ಅವರು
ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಮೇಲೆ ಇನ್ನೊಂದು ದೇವಸ್ಥಾನ ಇದೆಯಂತೆ, ಅಲ್ಲಿಗೆ ನಾವು ಹುಡುಕಿ ಅರ್ಧ ಅವರ್ ಅಲ್ಲೇ ನಿಂತಿದೀವಿ. ಅವ್ರು ಬಂದೇ ಇಲ್ಲ. ದೇವಸ್ಥಾನ ಫುಲ್ ಹುಡುಕಿದೀವಿ. ಅವ್ರು ಇನ್ನ ಬಂದೇ ಇಲ್ಲ. ಸೊ ಆಮೇಲೆ ಗೊತ್ತಾಯ್ತು ನಮ್ಗೆ ಅವ್ರು ಮೇಲೆ ಹೋಗಿದ್ದಾರೆ ಅಂತ. ಸೊ ಅವ್ರು ಬರ್ಲಿ ಅಂದ್ಬಿಟ್ಟು ಕಾಯ್ಕೊಂಡು ನಿಂತಿದೀವಿ. ಆ್ಯಂಡ್ ನಂದು ಬೇರೆ ಈ ಥರ ಆಯಿತು ಅಂದ್ಬಿಟ್ಟು ನಂಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್, ಮಾತ್ರ ಮೂಡ್ ಆಫೇ ಆಗ್ಬಿಡ್ತು ನನಗೆ ಕಂಪ್ಲೀಟು. ಸೊ ಅದಕ್ಕೇ ಯಾವ ಫೋಟೋಸ್ ವೀಡಿಯೋಸ್ ನಾನೇನು ಮಾಡ್ಕೊಳ್ಳಿಲ್ಲ. ನಂದಂತೂ ಎಲ್ಲೋ ಒಂದೆರಡು ಫೋಟೋಸ್ ಇದೆ ಅಷ್ಟೇ. ಅದಾದ್ಮೇಲೆ ಇವಾಗ ಇಲ್ಲಿ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಸೊ ನಾವೆಲ್ಲೇ ಹೋದ್ರೂ ನಮ್ಮ ಮನೆ ಮಕ್ಳಿಗೇನೋ ಒಂದು ಅಲ್ಲಿದ್ದು ಅಂತ ಕೊಡಿಸ್ತೀವಿ. ಸೊ ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ, ಎಲ್ಲೇ ಅಲ್ಲಾದರೂ ಹೋಗಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಪ್ಲೇಸ್ಗೆ ಹೋದ್ರು ಅಲ್ಲಿಂದ ಏನೋ ಒಂದು ನೆನಪಿಗೆ ಅಂತ ನಮಗೆ ತಂದು ಕೊಡೋರು. ಬಟ್ ಈಗ ಈ ಮಕ್ಳಿಗೆ ಹೆಂಗೆ ಅಂತ ಅಂದರೆ, ಹೋಗಿದ್ದು ಒಂದೊಂದು ಶಾಪಲ್ಲೂ ಒಂದು ಬೇಕು ಅಂತ ಕೇಳ್ತಾರೆ. ಸೊ ಇವಾಗ ನಮ್ಮಮ್ಮ ನಮ್ಮ ಚಿಂಟುಗೊಂದು ಏನಾದರೂ ತಗೋತಾ ಇದ್ದಾರೆ, ಏನಾದರೂ ಟಾಯ್ಸು, ಬಿಕಾಸ್ ಅವ್ನು ಬಂದಿಲ್ಲ, ಅವ್ನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಆ್ಯಂಡ್ ಇಲ್ಲಿ ತುಂಬಾ ಪ್ರಶಾಂತವಾಗಿ ತಣ್ಣಗೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಯಾಕಂದರೆ ವೆದರ್ ಕೂಡ ಅದೇ ಥರನೇ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ನಮ್ಮ ಅಣ್ಣ ಎಲ್ಲ ಅವ್ರ ಮಕ್ಳಿಗೆ ನೀನು ಹಿಂಗೆ ಆಟ ಮಾಡ್ತಾ ಇದ್ರೆ ತೊಗೊಂಡೋಗಿ ಅಲ್ಲಿ ಮಠಕ್ಕೆ ಹಾಕ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ರು ಅವರಿಗೆ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ, ಬಿಕಾಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಫುಲ್ಲು ಸ್ಪೀಡಾಗಿ ಹೋಗ್ಬಿಟ್ಟಿತ್ತಲ್ವಾ. ಸೊ ಅದಕ್ಕೇ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಕೂತಿದ್ವಿ. ಸೊ ಆರಾಮಾಗಿ ಹೋಗ್ಬೋದು. ಬೆಂಗಳೂರಿಂದ 110 ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ದೂರದಲ್ಲಿರೋದು ಅದು. ಸೊ ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗಿ. ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಇಲ್ಲೇನೋ ಎಲ್ಲ ಜಾಗ್ರಿ ಪೌಡರ್ ಮತ್ತು ನವಧಾನ್ಯದು ಲಾಡು, ಸೊ ಇದೆಲ್ಲ ಇತ್ತಂತೆ, ಹೋಮ್ ಮೇಡ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಒಂದು ತೊಗೊಳ್ಳೋಣ ಅಂತ ತೊಗೊಂಡೆ. ಅದಾದಮೇಲೆ ಹುಣಸೆ ಹಣ್ಣು ಇದಿತ್ತು. ಸೊ ಸರಿ ಅಂದ್ಬಿಟ್ಟು ಎಲ್ರಿಗೂ ಒಂದೊಂದು ಕೊಡ್ಸೋಣ ಅಂತ ಎಲ್ರಿಗೂ ಒಂದೊಂದು ತೊಗೊಂಡಿದ್ದೀನಿ. ಅದಾದಮೇಲೆ ಇದನ್ನು ಟ್ರೈ ಮಾಡೋಣ ಈ ಲಡ್ಡುನ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಆ್ಯಕ್ಚುಲಿ ಗೈಸ್, ಸಂಡೇ ಹೋದರೆ ಫೋನ್ಪೇ ಅಂತೂ ಇಲ್ವೇ ಇಲ್ವಂತೆ. ಅಲ್ಲಿ ಫೋನ್ಪೇನೇ ವರ್ಕ್ ಆಗಲ್ಲ. ಸೊ ಎಲ್ಲ ಕಡೆನೂ ಕ್ಯಾಶೇ ಕೊಡಬೇಕು. ಸೊ ಕೆಲವರು ಕ್ಯಾಶ್ ತೊಗೊಂಡು ಹೋಗಿರಲ್ಲ. ಸೊ ಅದು ಒಂದು ಕ್ಯಾಶ್ ತೊಗೊಂಡೋಗಿ ಅಲ್ಲಿ ಫೋನ್ಪೇ ವರ್ಕ್ ಆಗೋದೇ ಇಲ್ಲ. ಸೊ ಈ ಲಡ್ಡು ಸ್ವಲ್ಪ ಓಕೆ ಸ್ವಲ್ಪ ಸೆಪೆ ಇತ್ತು, ಬಟ್ ಸ್ಟಿಲ್ ಚೆನ್ನಾಗಿತ್ತು. ಸೊ ಅದಾದಮೇಲೆ ಸ್ಟಾರ್ಟ್ ಇವಾಗ ಅದು ಬೇಕು ಇದು ಬೇಕು ಅಂತ ಬಂದಿಲ್ಲ. ಇವಳಿಬ್ರಿಗೆ ಫೋಟೋ ಇವಳು ತಿನ್ನೋದು ಐಸ್ ಕ್ರೀಮ್ ಎಲ್ಲ ಒಂದು ಗಾಟ ಸಾಮಾನು ಬೇಕಂತೆ. ಇವಳಿಗೆ ಫೋಟೋ ಚಿಂತೆ. ಅಯ್ಯೋ ಗಾಯ್ಸ್, ಅಣ್ಣ ಬೈತಾ ಇದ್ದಾರೆ ಇದನ್ನ ಹೆಂಗ್ ಮಾಡಿರ್ತಾರೋ, ಮ್ಯಾನ್ ತಿಂತಾ ಇದ್ದೀರಾ ತಗೊಂಡು ಅಂತ. ಅದಕ್ಕೆ ಅವಳು ಅದ್ ನೀನೆ ಅಣ್ಣ ಏನ್ ತಿಂತಾರೆ, ನಮ್ಗೇನ್ ಬೈತಾ ಇದ್ದಾರೆ. ಇದು ಹುಣಸೆ ಹಣ್ಣಂತೆ, ಯಾವ ನೀರನ್ನ ಕಲ್ಸಿರ್ತಾರ ಗೊತ್ತಿಲ್ಲ. ಇದು ಇವಾಗ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಒಂದು ಕಡೆ ಕೂತಿದ್ದೀವಿ. ಎಲ್ರಿಗೂ ಅಲ್ಲೇ ಬರಕ್ಕೆ ಹೇಳಿದ್ವಿ. ಇವ್ರನ್ನೆಲ್ಲ ಒಂದು ಕಡೆ ಕೂರಿಸೋದಂತೂ ತುಂಬಾನೇ ಕಷ್ಟ ಗೈಸಿ, ಫ್ಯಾಮಿಲಿ ಫೋಟೋಗಂತೂ ನಮ್ಮ ಮನೇಲಿ. ಎಲ್ಲಿದ್ಯಾ ಏನು ಗೊತ್ತಿಲ್ಲ. ನಿಮ್ ರಾಣಿ 13,000 ಕೊಟ್ಟು ಸೊ ಅದಾದಮೇಲೆ ಫೋಟೋಸ್ ತೊಗೊಂಡೋದ್ವಿ. ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೇನೆ ನೆಕ್ಸ್ಟು ಯಡೂರಿಗೆ ಬಂದ್ವಿ. ಸೊ ಅಲ್ಲಿ ತುಂಬಾ ರಶ್ ಇದ್ದಾರೆ. ಬಟ್ ಇನ್ನೂ ದರ್ಶನಕ್ಕೆ ಬಿಟ್ಟಿಲ್ವಂತೆ, ಒಂದು 4 ಗಂಟೆ ಆಗುತ್ತಂತೆ. ಬಟ್ ಇಲ್ಲಿ ಮಕ್ಕಳೆಲ್ಲ ಇದ್ರು, ಅವ್ರನ್ನ ಎತ್ಕೊಂಡು ನಿಲ್ಲಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಊಟಕ್ಕೆ ಬಂದುಬಿಟ್ಟಿದ್ದೀವಿ. ಸೊ ಊಟ ಪಾಯಸ, ಅನ್ನ, ಸಾರು, ಮಜ್ಜಿಗೆ ಅನ್ನ ತುಂಬಾ ಚೆನ್ನಾಗಿತ್ತು. ಸೊ ನಾನು ತಿನ್ಕೊಂಡು ನೆಕ್ಸ್ಟು ಅಲ್ಲೇ ದೇವಸ್ಥಾನದಿಂದ ಈಚೆ ಬಂದ್ವಿ. ಸೊ ಅಲ್ಲಿ ಹಾರ್ಸ್ ರೈಡಿಂಗ್ ಇತ್ತು. ಸೊ ಫೋಟೋಗೆ 50 ರುಪೀಸು, ರೈಡ್ಗೆ ಅಂದರೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರಂತೆ, ಅದಕ್ಕೆ 100 ರುಪೀಸ್ ಅಂದರು. ಇವರೆಲ್ಲ ಫೋಟೋಸ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಹೋದ್ರು. ಬಟ್ 50 ರುಪೀಸ್ ಅಂತೆ, ಇನ್ನೂ 50 ರುಪೀಸ್ ಕೊಟ್ಟರೆ ಒಂದು ರೌಂಡೇ ಕರ್ಕೊಂಡು ಹೋಗ್ತಾರಲ್ವಾ ಅಂತ ಸರಿ ಅಂದ್ಬಿಟ್ಟು ಒಂದು ರೌಂಡ್ ಹೋದ್ರು. ಸೊ ನಮಗೆ ಈ ಕುದುರೆ ಅಂತೂ ತುಂಬಾ ಇಷ್ಟ ಆಗೋಯ್ತು ಗೈಸ್. ಇದ್ರ ಹೆಸರು ರಾಕಿ ಅಂತೆ. ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ. ನಮ್ಮ ಮನೆಯವರೆಲ್ಲ ರಾಕಿ ಜೊತೆನೇ ಹೋಗ್ಬೇಕಂತ ಎಲ್ಲರೂ ಈ ರಾಕಿ ಜೊತೆನೇ ರೌಂಡ್ ಹೋಗಿ ಬಂದರು. ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ನೆಕ್ಸ್ಟು ಅಟ್ಟಿಲಕ್ಕಮ್ಮ ಟೆಂಪಲ್ಗೆ ಬಂದ್ವಿ. ಇಲ್ಲಂತೂ ಫುಲ್ ಮಳೆ. ಅದಾದಮೇಲೆ ಆಷಾಢ ಇರೋದ್ರಿಂದ ಫುಲ್ ರಶ್ ಇತ್ತಂತೆ. ಬಟ್ ನಾವು ಬರೋ ಟೈಮಲ್ಲಿ ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಿದ್ರು. ಅದಾದಮೇಲೆ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿರೋರು ಹೇಳ್ತಾ ಇದ್ರು
ನೀವು ಇವಾಗ ಬಂದ್ರಿ ತುಂಬ ಜನ ದರ್ಶನನೇ ಮಾಡೋಕ್ಕಾಗಿಲ್ಲ, ಈಚೆಯಿಂದಾನೇ ಹೋಗ್ಬಿಟ್ರಿ ಯಾಕಂದರೆ ಅಷ್ಟು ರಶ್ ಇತ್ತಂತೆ. ಸೊ ಇವಾಗ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಬೇಕು. ಬಟ್ ಇಲ್ಲಿ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ನನಗೆ. ಕೆಲವು ದೇವಸ್ಥಾನದಲ್ಲಿ ಬಿಡಲಿಲ್ಲ ಗ್ಯಾಸ್, ಯಾಕಂದರೆ ತುಂಬ ಸ್ಟ್ರಿಕ್ಟ್ ಇದ್ರು. ಫೋಟೋಸ್ ಎಲ್ಲ ತಗೋಬೇಡಿ ಆ ಥರ ಎಲ್ಲ ಹೇಳಿದ್ರು. ಸೊ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾವು ತಗೊಳ್ಳಿಲ್ಲ. ಜಸ್ಟ್ ಈಚೆಯಿಂದನೇ ಒಂದು ವಿಡಿಯೋನ ತಗೊಂಡೆ. ಅದಾದ್ಮೇಲೆ ನೆಕ್ಸ್ಟು ಇನ್ನೂ 2 ದೇವಸ್ಥಾನಕ್ಕೆ ಹೋದ್ವಿ. ಸೊ ಅದಾದ್ಮೇಲೆ ಫುಲ್ ಮಳೆ ಅಂತ ಬಂದು ಟಿ.ಟಿಲಿ ಮಲ್ಕೊಂಡಿದ್ದು. ನೆಕ್ಸ್ಟು ಕಣ್ಬಿಟ್ಟು ನೋಡಿದ್ರೆ ಇಸ್ಕಾನ್ ಹತ್ರನೇ ಬಂದಿದೆ. ಸೊ ಅದಕ್ಕೇನೆ ಇನ್ನೇನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಾನೆ ಮರ್ತೋಗ್ಬಿಟ್ಟಿತ್ತು. ಸೊ ಸರಿ ಅಂದ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಇಸ್ಕಾನ್ದೊಂದು ವಿಡಿಯೋನ ಮಾಡ್ಕೊಂಡೆ. ಇವಾಗ ಮನೆಗೋಗಿ ಮತ್ತೆ ನಾವು ಅಲ್ಲಿಂದ ನಮ್ಮ ಮನೆಗೆ ಹೋಗಬೇಕು. ಸೊ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಹೋಗಬೇಕು. ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ನಮ್ಮ ಜಿಮ್ಮಿ ಇದ್ದಾರೆ ಅಂತ ಒಂದು 2 ಕ್ಯಾಬ್ ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಒಂದು ಕ್ಯಾಬ್ ಬುಕ್ ಆಯಿತು. ಅದಾದ್ಮೇಲೆ ಮನೆಗೆ ಬಂದ್ವಿ. ಆ್ಯಂಡ್ ಗೈಸ್, ದಟ್ಸ್ ಫಾರ್ ಟುಡೇಸ್ ವ್ಲಾಗ್. ಸೊ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.